ಸಾಲು ಸಾಲು ಹಬ್ಬ ಬರ್ತಿದೆ. ಈ ನಡುವೆ ದಿನಬಳಕೆ ವಸ್ತುಗಳ ದರವು ಹೆಚ್ಚಳವಾಗ್ತಿದೆ. ಅದರಲ್ಲೂ ಅಡುಗೆ ಮನೆಯ ಕಿಂಗ್ ಆಗಿರುವ ಈರುಳ್ಳಿ ದರ ದಿಢೀರನೆ ಏರಿಕೆಯಾಗಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಗಗನಮುಖಿಯಾದ ಈರುಳ್ಳಿ ಬೆಲೆ ರೈತರ ಸಂತಸ. ದರ ಹೆಚ್ಚಾದ್ರೂ ಇಳುವರಿ ಕಡಿಮೆಯಿಂದ ಬೆಳೆಗಾರ. ಈರುಳ್ಳಿ ಬೆಲೆ ಗಗನಮುಖಿಯಾಗಿದೆ. ಕೇವಲ ತಿಂಗಳ ಹಿಂದಷ್ಟೇ 20-30 ರೂಪಾಯಿಗೆ ಕೆಜಿಯಂತೆ ಮಾರಾಟ ಆಗ್ತಿದ್ದ ಈರುಳ್ಳಿ ಬೆಲೆ ಈಗ 60 ರೂಪಾಯಿ ಗಡಿ ದಾಟಿದೆ. ಇದೇ ಬೆಲೆ ಏರಿಕೆ ಗ್ರಾಹಕರಿಗೆ ಶಾಕ್ ಕೊಟ್ರೆ ಬೆಳೆಗಾರರಿಗೆ ಸಂತಸವನ್ನ ತಂದಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರತಿ ವರ್ಷ 40,000 ಹೆಕ್ಟೇರ್ನಲ್ಲಿ ಈರುಳ್ಳಿ ಬಿತ್ತನೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಮಳೆ ಕೊರತೆ ಕಾರಣಕ್ಕೆ ಅರ್ಧದಷ್ಟು ಕಡಿಮೆ ಆಗಿದೆ. ಇನ್ನು ಹಾಕಿರೋ ಈರುಳ್ಳಿಯ ಇಳುವರಿ ಕೂಡ ಕಡಿಮೆ ಬರುತ್ತೆ ಅಂತಾರೆ ರೈತರು. ನಮಗೆ ಇಳುವರಿ ಬಂದಿದ್ರೆ ನಾವು 30 ರೂಪಾಯಿ ಕೆಜಿ ಮಾರಿದ್ರು ನಮಗೆ ನಷ್ಟ ಆಗ್ತಿದ್ದಿಲ್ಲ. ಈಗ 80 ರೂಪಾಯಿ ಕೆಜಿ ಮಾರಿದ್ರು ಈಗ ನಷ್ಟ ಆಗ್ತೈತೆ, ಇಳುವರಿ ಕಮ್ಮಿ ಬರ್ತಿದೆ. ಯಾದಗಿರಿ ಜಿಲ್ಲೆ ಗುಲಗುಂಜಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈರುಳ್ಳಿ ಬೆಳೀತಾ ಇದ್ರು. ಆದ್ರೆ ಮಳೆ ಕೊರತೆ ಕಾರಣಕ್ಕೆ ಈ ಬಾರಿ ಬಿತ್ತನೆಯೇ ಆಗಿಲ್ಲ. ದರ ಹೆಚ್ಚಾಗ್ತಿರೋದ್ರಿಂದ ಮೊನ್ನೆಯಷ್ಟೇ ಬಿತ್ತನೆ ಮಾಡಿದ್ದು ದೀಪಾವಳಿ ವೇಳೆಗೆ ಫಸಲು ಬರಲಿದೆ. ಈರುಳ್ಳಿ ಬೆಲೆ ಈಗ ಕೆಜಿಗೆ 70ರಿಂದ 85 ರೂಪಾಯಿ ಕೆಜಿ ಈಗ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಿರುವಂಥದ್ದು. ಇನ್ನಷ್ಟು ದಿನಗಳ ಬಳಿಕ ಶತಕದ ಗಡಿ ದಾಟುವಂಥ ಸಾಧ್ಯತೆ ಇರುವಂಥದ್ದು. ರೈತರು ಅಲ್ಪ ಸ್ವಲ್ಪ ಈರುಳ್ಳಿ ಬೆಳೆಯನ್ನು ಬೆಳೆಯೋಕೆ ಸಹಿತ ಈಗ ಮುಂದಾಗಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯ ಭಗವತಿ, ಬೇವೂರು, ಬೆನಕಟ್ಟಿ, ಶಿರೂರು ಸೇರಿದಂತೆ ಹಲವು ಗ್ರಾಮದ ರೈತರು ಈರುಳ್ಳಿ ಬೆಳೆಯನ್ನ ನೆಚ್ಚಿಕೊಂಡಿದ್ದಾರೆ. ಆದ್ರೆ ಮಳೆ ಕೊರತೆ ಕಾರಣಕ್ಕೆ ಈ ಬಾರಿ ಹೆಚ್ಚಿನ ಬಿತ್ತನೆಯಾಗಿಲ್ಲ. ಇನ್ನು ಹಾಕಿರೋ ಬೆಳೆ ಮಾರುಕಟ್ಟೆಗೆ ಬರುವಷ್ಟರಲ್ಲೇ ದರ ಇಳಿಕೆ ಆಗುತ್ತೆ ಅಂತಾರೆ ರೈತ ಕಾರ್ಮಿಕರು. ಮುಂದೆ ಮಾಲ್ ಬಂದಿಂದ ಅಡ್ತಿಗೆ ಮಾಲ್ ಹಚ್ತಿರ್ತಾರ, ಆಗ ಧಾರ್ನಿಗೆ ಕಡಿಮೆ ಮಾಡಿಬಿಡ್ತಾರ್ರಿ. ಆಗ ನಾವು ಅಲ್ಲನಾರು ಮಾಲಕ್ರಿ ಏನು ಮಾಡ್ಬೇಕ್ರಿ ಅವರು. ಬಳ್ಳಾರಿಯ ಎಪಿಎಂಸಿಗೆ ಸಂಡೂರು ಭಾಗದಿಂದ ಹೆಚ್ಚಿನ ಈರುಳ್ಳಿ ಬರ್ತಾ ಇತ್ತು. ಆದ್ರೆ ಈ ಬಾರಿ ಅಲ್ಲಿಯೂ ಬೆಳೆ ಇಲ್ಲ. ಹೀಗಾಗಿ ಪಕ್ಕದ ಆಂಧ್ರದಿಂದ ಮಾಲು ಬರ್ತಿದೆ. ಹೋಲ್ಸೇಲ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯನ್ನ ಮಾರಾಟ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ತಮಗೆ ಕಾಣ್ತಾ ಇರುವಂಥದ್ದು. ಅಂದರೆ ಬಳ್ಳಾರಿಯಲ್ಲಿ ಸಿರುಗುಪ್ಪ, ಸಂಡೂರು ಭಾಗದಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಬೆಳೀತಾ ಇದ್ರು. ಆದರೆ ಈ ವರ್ಷ ಮಳೆ ಅಭಾವದಿಂದ, ಅಂದರೆ ಮಳೆ ಕೈಕೊಟ್ಟ ಪರಿಣಾಮವಾಗಿ ಈರುಳ್ಳಿಯನ್ನು ಯಾರೂ ಕೂಡ ಬೆಳೆದಿಲ್ಲ ರೈತರು. ಮಳೆ ಅಭಾವ ಇದೆ, ಬರಗಾಲ ಬಿದ್ದಿದೆ, ಹೀಗಾಗಿ ರೈತರು ಈರುಳ್ಳಿಯನ್ನು ಬೆಳೆದಿಲ್ಲ. ಜೊತೆಗೆ ಇದೀಗ ವಿಜಯಪುರ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಈರುಳ್ಳಿಯನ್ನು ತರಿಸಿ ಮಾರುವಂಥ ಪರಿಸ್ಥಿತಿ ಇರುವಂಥದ್ದು. ಈದ್ ಮಿಲಾದ್ ಕಾರಣಕ್ಕೆ ದಾವಣಗೆರೆ ಎಪಿಎಂಸಿಯಲ್ಲಿ ಇಂದು ಹೆಚ್ಚಿನ ವಹಿವಾಟು ಇರಲಿಲ್ಲ. ಒಂದೆರಡು ಶಾಪ್ಗಳು ಮಾತ್ರ ಓಪನ್ ಆಗಿದ್ವು. ಇಲ್ಲೂ ಚಿಲ್ಲರೆ ಮಾರುಕಟ್ಟೆಯಲ್ಲಿ 60 ರೂಪಾಯಿವರೆಗೂ ಮಾರಾಟ ಆಗ್ತಿದೆ. ಸರ್, ಇವತ್ತು ನೀರುಳ್ಳಿ ಮಾರ್ಕೆಟಲ್ಲಿ ನೀರುಳ್ಳಿ ದರ 40ರಿಂದ 50 ರೂಪಾಯಿ ಮಟ್ಟ ಇದೆ. ಹೋಲ್ಸೇಲು, ರಿಟೇಲ್ 60-65 ರೂಪಾಯಿ ಮಾರ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಗದಗ ಜಿಲ್ಲೆಯ ರೈತರು ಈರುಳ್ಳಿ ಬಿತ್ತನೆ ಮಾಡಿದ್ದರಾದ್ರೂ ಮಳೆ ಕೊರತೆ ಕಾರಣಕ್ಕೆ ಈರುಳ್ಳಿ ನೆಲದಿಂದ ಮೇಲಕ್ಕೆ ಎದ್ದೇ ಇಲ್ಲ. ಈಗ ನಾವು ಗದಗ ನಗರದ ಹೊರವಲಯದ ಒಂದು ಈರುಳ್ಳಿ ಜಮೀನಿನಲ್ಲಿ ನೋಡ್ಬೋದು. ಇದು ಪರಮೇಶಪ್ಪ ಜಂತ್ಲಿ ಅನ್ನೋರ ಜಮೀನು. ಈಗಾಗಲೇ ಅವರು ಈರುಳ್ಳಿಯನ್ನು ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡಿ ಒಂದೂವರೆ ತಿಂಗಳು ಆಗಿದೆ ಅಂತೆ. ಆದರೆ ಈ ಒಂದು ಬಿತ್ತನೆ ಮಾಡಿದ ಈರುಳ್ಳಿ ಏನು ಸಕಾಲಕ್ಕೆ ಮಳೆ ಇಲ್ಲ. ಹೀಗಾಗಿ ಮಳೆ ಇಲ್ಲದೆ ಈಗ ನೆಲ ಬಿಟ್ಟು ಕೂಡ ಅದು ಎದ್ದಿಲ್ಲ. ಒಂದ್ ಕಡೆ ಈರುಳ್ಳಿ ಬೆಲೆ ಏರಿಕೆಯಿಂದ ಗ್ರಾಹಕರು ಶಾಕ್ ಆದ್ರೆ, ಇತ್ತ ಬರದಿಂದಾಗಿ ಈರುಳ್ಳಿ ಇಳುವರಿ ಬರಲ್ಲ ಅಂತ ರೈತರು ಕೂಡ ಆತಂಕದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.